ಸರ್ ಅಂಜನಪ್ಪ ಸರ್ ಹೇಳ್ತಾ ಇದ್ರು ಈ ಮೊಣಕಾಲಿನ ಶಸ್ತ್ರಚಿಕಿತ್ಸೆಯಿಂದ ಆಗಿರುವ ಕಾಂಪ್ಲಿಕೇಶನ್ಸ್ ಇರಬಹುದು ಬೇರೆ ಬೇರೆ ಅಂತ. ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಇಲ್ಲ ಆಗಿರೋದೇನು ಅಂತ? ಇಲ್ಲ, ಅದೇ ಈಗ ಪೋಸ್ಟ್ ಸರ್ಜಿಕಲ್ ಕಾಂಪ್ಲಿಕೇಶನ್ ಆಗಿ ಅವ್ರಿಗೆ ನಿಮೋನಿಯಾ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಮತ್ತು ಲಂಗ್ಸ್ ಇನ್ಫೆಕ್ಷನ್ ಆಗಿ ಆಮೇಲೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಯ್ತು ಅಂತ ಹೇಳಿದರು. ಬಟ್ ಅದಕ್ಕೆ ಮುಂಚೆನೇ ನೀವು ಅವಾಗಲೇ ಹೇಳಿದ್ರಿ ಅವ್ರಿಗೆ ಲಂಗ್ ಕ್ಯಾನ್ಸರ್ ಇತ್ತ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಈ ಲಂಗ್ ಕ್ಯಾನ್ಸರ್ಗೋಸ್ಕರ ನಮ್ಮ ಮನೆಯಲ್ಲೇ ಒಬ್ಬರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ. ಅವ್ರಿಗೆ ಸುಮಾರು 7 ಮಂತ್ಸಿಂದ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಈಸ್ ಅ ರಿಕವರಿಂಗ್. ಈಸ್ ಅರೌಂಡ್ 70 year old. ನಮ್ಮ ಫ್ಯಾಮಿಲಿ ಮೆಂಬರು CA ಲಂಗ್ ಕ್ಯಾನ್ಸರ್ ಆಗಿದೆ. ಅದಕ್ಕೆ ನಾನು ಹಾಸ್ಪಿಟ್ಲ್ಗೆ ಹೋಗಿ 7 ತಿಂಗಳಿಂದ ಕೀಮೋಥೆರಪಿ ನಡೀತಾ ಇದೆ, ಮತ್ತು ಎಲ್ಲ ಚೆನ್ನಾಗೇ ನಡೀತಾ ಇದೆ. ಬಿಕಾಸ್ ಏನು ತೊಂದರೆ ಆಗ್ತಾ ಇಲ್ಲ. ಬಿಕಾಸ್ ಹಾಗಾಗಿ ಯಾರಿಗೆ ಕ್ಯಾನ್ಸರ್ ಬಂದಿದೆ ಅಂದರೆ ಸರ್ ಹೇಳಿದಾಗೆ ಅರ್ಲಿ ಶೀಘ್ರ ಪತ್ತೆ, ಟ್ರೀಟ್ಮೆಂಟು ಕ್ಯಾನ್ಸರ್ ನಾಪತ್ತೆ ಈ ಥರದ್ದಾಗುತ್ತೆ. ಹಾಗಾಗಿ ಭಯ ಬೀಳುವಂಥದ್ದೇನಿಲ್ಲ. ಯಾವಾಗ ತುಂಬ ಕಾಸ್ಟ್ಲಿಯಸ್ಟ್ ಟ್ರೀಟ್ಮೆಂಟು ಕ್ಯಾನ್ಸರ್ಗೆ ಕಿದ್ವಾಯಿ ಒಂದು ಬೆಸ್ಟ್ ಹಾಸ್ಪಿಟ್ಲ್ ಇದೆ, ಸಾಕಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಡಾಕ್ಟರ್ಸೇ ಕಡಿಮೆ, ಅಂದರೆ ಶಾರ್ಟೇಜ್ ಆಫ್ ಡಾಕ್ಟರ್ಸು, ಮತ್ತು ಎಲ್ಲ PG ಡಾಕ್ಟರ್ಸನ್ನು ಯೂಸ್ ಮಾಡ್ಕೋತಾರೆ. ಮತ್ತು HODಗಳೆಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರೋದೇ ಇಲ್ಲ. 7 ತಿಂಗಳಲ್ಲಿ ನಾನು ಹೋದಾಗ ನನಗೆ ಗೊತ್ತಿರೋ ಹಾಗೇ ಕಿದ್ವಾಯಲ್ಲಿ ತುಂಬ ಒಳ್ಳೆ ಸರ್ವಿಸಸನ್ನು ಕೊಡ್ತಾರೆ. ಆದರೆ ಸ್ಟಾಫ್ ಇಲ್ಲ, ಡಾಕ್ಟರ್ಸ್ ಕೊರತೆ ಇದೆ, ಡಾಕ್ಟರ್ಸ್ಗೆ ಓವರ್ ಬರ್ಡನ್ ಇದೆ. ಒಂದು ಮೆಡಿಕಲ್ ಆನ್ಕಾಲಜಿ ಅಂತ ಒಂದು ಯೂನಿಟ್ 2 ಅಂತಿದೆ, ಅಲ್ಲಿ ಕನಿಷ್ಠ ಅಂದರೆ 400 ಪೇಷಂಟ್ಸ್ಗಳು ವೇಟ್ ಮಾಡ್ತಾ ಇರ್ತಾರೆ. ಇರೋವರೇ 3 ಜನನೋ 4 ಜನನೋ, ಈ 3 ಜನ HOD ಇರ್ತಾರೆ. ಅದ್ರ ಕೆಳಗಡೆ PG ಒಂದು 10 ಜನ ಇರ್ತಾರೆ. ಪೇಷಂಟು ಬೆಳಗ್ಗೆ 3:30-4 ಗಂಟೆಗೆ ಬಂದುಬಿಡ್ತಾರೆ ಎಲ್ಲೆಲ್ಲೋ ಹಳ್ಳಿಯಿಂದ. ಸಾಯಂಕಾಲ ಆದರೂ ಅವರಿಗೆ ಕನ್ಸಲ್ಟೇಷನ್ ಸಿಗೋದ್ರೆ ಇದು ದುಸ್ಥಿತಿ ಆಗಿರೋಂಥದ್ದು, ತುಂಬ ಕಾಸ್ಟ್ಲಿಯಷ್ಟು. ಮತ್ತು ಇನ್ನೊಂದು ಏನಂದರೆ ಆ ಕಿದ್ವಾಯಿಯಲ್ಲಿ ಈಗ ನೋಡಿ, ನೀವು ಅವಾಗಲೇ ಹೇಳಿದಾಗೆ ಒಂದು ಮೆಡಿಸಿನ್ ಬರುತ್ತೆ ಆಸಿಮೆಟ್ರಿನ್ ಅಂತ, ಯಾರಿಗೆ CA ಲಂಗ್ ಪೇಷಂಟ್ಸ್ ಇರೋರಿಗೆ. ಆ ಟ್ಯಾಬ್ಲೆಟ್ ಕಾಸ್ಟ್ ಬಂದ್ಬಿಟ್ಟು 13,000 ರೂಪಾಯಿ ಆಗುತ್ತೆ. ಅದು ಸಿಗೋದೇ ಇಲ್ಲ. ಅಂದರೆ ಸ್ಪೆಸಿಫಿಕ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಅದು ನಿಮ್ಗೆ ಗೊತ್ತಿರೋ ಹಾಗೆ ಈ ಸುಧಾಕರ್ ಅವ್ರಿಗೆ, ಸುಧಾಕರ್ ಇಂಥವ್ರಿಗೆ, ಅಥವಾ ಮಿನಿಸ್ಟ್ರು, MLA MP ಗಳಿಗೆ ಅವರು ಏನಂದರೆ ಕೋಟಿ ಆಗಲಿ ಲಕ್ಷ ಆಗಲಿ ದೇಶನೋ ವಿದೇಶನೋ ಹೋಗಿ ತೋರಿಸ್ಕೊಂಬರ್ತಾರೆ. ಬಟ್ ಜನಸಾಮಾನ್ಯರಿಗೆ ಸಿಗೋದೇ ಇಲ್ಲ. ಅದನ್ನು ಜನಸಾಮಾನ್ಯದಲ್ಲಿ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿ ಇದು ಯಾವುದೂ ಇಲ್ಲವೇ ಇಲ್ಲ. ಒಂದು ಈಗೇನಂದರೆ ಈಗ ತಿರುಪತಿಯಲ್ಲಿ ಜನರಿಗೆ ಪಂಥಿ ಹಾಕ್ತಾರಲ್ಲ, ಪಂಥಿಯಲ್ಲಿ ಒಂದು ಹಾಕ್ತಾರೆ, ಅದು ತಿನ್ನಿ, ಬೇಕಿದ್ರೆ ತಿನ್ನಿ, ಇಲ್ದಿದೆ ಹೊರಗಡೆ ಹೋಗಿ ಹೋಟೆಲ್ಗೆ ಹೋಗ್ತೀನಿ ಅನ್ನೋಂಥ ಸ್ಥಿತಿ ಇದೆ. ಇದು ಸರ್ಕಾರದ್ದು. ನಾನು ಯಾಕೆ ಮೆಡಿಕಲ್ ಬಿಟ್ಟು ಈ ಸರ್ಕಾರದ ಬಗ್ಗೆ ಮತ್ತು ಈ ಪೊಲಿಟಿಕ್ಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಇಡೀ ನಮ್ಮ ಜೀವನನೇ ನಿರ್ಧಾರ ಆಗಿದ್ದು ಈ ಪೊಲಿಟಿಷಿಯನಿಂದ. ಈ 224 MLAಗಳಿಂದ ನಮ್ಮ ಭವಿಷ್ಯ ರೂಪ ಆಗಿರೋಂಥದ್ದು. ನಮ್ಮ ಆರೋಗ್ಯ ಹೇಗಿರಬೇಕು, ನಮ್ಮ ಶಿಕ್ಷಣ ಹೇಗಿರಬೇಕು, ನಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು, ಆ ಕಾರಣದಿಂದ ಈ ವಿಚಾರನ ಹೇಳ್ತಾ ಇದ್ದೀನಿ. ಬಿಕಾಸ್ ಇಡೀ ಕಂಪ್ಲೀಟ್ ಸಿಸ್ಟಮ್ನೇ ಮೊದಲು ಟ್ರೀಟ್ಮೆಂಟ್ ಆಗಬೇಕಾಗಿರೋದು, ಸರ್ಜರಿ ಆಗಬೇಕಾಗಿದ್ದು ಈ ರಾಜಕಾರಣಿಗಳಿಗೆ. ನಿಜವಾಗ್ಲೂ ತುಂಬ ನೋವಿನ ಸಂಗತಿ. ಎಂಥ ಮಿಡಲ್ ಕ್ಲಾಸಲ್ಲಿ ಪೀಪಲ್ ಇರೋರಿಗೆ ಸಿಗೋದೇ ಇಲ್ಲ. ನನ್ನಂಥವನಿಗೆ ಆದಾಗ ಸಾಕಷ್ಟು ನೋವಾಗುತ್ತೆ. ಅಲ್ಲಿ ಹೋದಾಗ ದಿನ 7 ತಿಂಗಳು ಹಗಲು ರಾತ್ರಿ ನಾನು ಸುತ್ತಾಡಿದ್ದೀನಿ. ಎಷ್ಟು ಕಷ್ಟ ಇದೆ ಅಂದರೆ ನಿಜವಾಗಲೂ ಅಂದರೆ ಜನಸಾಮಾನ್ಯರಿಗೆ ಟ್ರೀಟ್ಮೆಂಟ್ ಸಿಗೋದೇ ಕಷ್ಟ. ಅಲ್ಲಿ ಇವನ್ ಫೈಲನ್ನು ಎತ್ತಿ ಬಿಸಾಕ್ಬಿಡ್ತಾರೆ. 400 ಪೇಷಂಟ್ಸ್ ಇರ್ತವೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅಂದರೆ ಅಲ್ಲಿ ಮಾಡೋದೂ ಬಿಹೇವಿಯರ್ಸು ಇನ್ಹ್ಯೂಮನ್. ಕಿದ್ವಾಯಿಗೆ ಹೋದರೆ ಗೊತ್ತಾಗುತ್ತೆ. ನಾನು ಅಲ್ಲೆಲ್ಲ ಸಾಕಷ್ಟು ಶೂಟ್ ಮಾಡಿದ್ದೀನಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ದೀನಿ, ಎಲ್ಲ ಮಾಡಿಸಿದ್ದೀನಿ. ಕಾರಣ ಏನಂದರೆ ಮನ್ಸಿಗೆ ನೋವಾಗ್ಬಿಡುತ್ತೆ ನನಗೆ. ಒಬ್ಬ ಡಾಕ್ಟರ್ ಆಗಿನೂ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಕಷ್ಟಪಡುವಂಥ ಸ್ಥಿತಿ ಇದೆ. ಇದು ನಿಜವಾಗ್ಲೂ ಸೇಮ್ ಸಂಗತಿ. ಸರ್ ಹೇಳಿದ ಹಾಗೆ ಈಗ ಉತ್ತರ ಕರ್ನಾಟಕದಲ್ಲಿ 70 ವರ್ಷ ಆಯಿತು ನೋಡಿ. ಈಗ 70 ವರ್ಷದಿಂದ ನಿಮಾನ್ಸ್ ಕಟ್ಟಿರೋದು ಯಾವತ್ತು ಸರ್? ಸಾಕಷ್ಟು ಸುಮಾರು ಹಿಂದೆ ನಿಮಾನ್ಸ್ ಆಗಲಿ ಕಿದ್ವಾ ಆಗಲಿ. ಈಗ ಸುಮಾರು 40 ವರ್ಷದಲ್ಲಿ ಏನು ಕಟ್ಟೆ ಹಾಕಿದ್ದಾರೆ ಸರ್? ಏನು ಇಲ್ಲವೇ ಇಲ್ಲ. ಅದೇ ಅವ್ರು ಹೇಳಿದ ಹಾಗೇ ಈ ಬಿಡುಗಾಸನ್ನು ಬಿಡುಗಡೆ ಮಾಡಿಬಿಟ್ಟು ಅದರಲ್ಲೇ ಕಮಿಷನ್ಸು. ಒಬ್ಬ ಅಧಿಕಾರಿ ಆಗ್ಬೇಕಾದ್ರೆ ಗೊತ್ತಿದೆ, ಇವಾಗ ಬೆಂಗಳೂರು DHO ಆಗಬೇಕು, THO ಆಗ್ಬೇಕಂದ್ರೆ 40 ಲಕ್ಷ, 50 ಲಕ್ಷ, 80 ಲಕ್ಷ ದುಡ್ಡು ಕೊಡ್ಬೇಕು ಸರ್. ಲಂಚ ಕೊಟ್ಟು ಮಿನಿಸ್ಟರ್ PAಗೋ ಒಂದು ಚಮಚಾಗೋ ಯಾವನಿಗೋ ಕೊಟ್ಕೊಂಡು ಹೋಗ್ಬೇಕನ್ನೋ ದುಸ್ಥಿತಿ ಇದೆ. ವ್ಯವಸ್ಥೆ ಹಂಗೆ ಇದೆ ಸುನಿಲ್ ಕುಮಾರ್ ಸರ್. ಹಾಗೆ ನಾನು ಮತ್ತೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಅಲ್ಲ, ಈ ವ್ಯವಸ್ಥೆ ಕಾರಣ ನಾವೇ ಅಲ್ವಾ? ಅಟ್ಲೀಸ್ಟ್ ಇದೊಂದು ವೇದಿಕೆ ಆಗಿದೆ. ಜನಕ್ಕೊಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಸುಧಾಕರ್ ಅವರ ವಿಚಾರದಲ್ಲಿ ಎಕ್ಸಾಕ್ಟ್ಲಿ ಆಗಿರೋದು ಏನು ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕು. ಯಾಕಂದ್ರೆ ಅವರ ಟಾಪಿಕ್ ಯಾಕೆ ಸೂಟಬಲ್. ದಂಗಲ್ ಕಾರ್ಯಕ್ರಮ ಇದೆಯಲ್ಲ ನಿಮ್ದು, ವೆರಿ ಪಾಪ್ಯುಲರ್ ಕಾರ್ಯಕ್ರಮ. ಏನೋ ಇವತ್ತು ಅವರ ಆರೋಗ್ಯದ ವಿಚಾರದ ಬಗ್ಗೆ ಜನಗಳಿಗೆ ಅರಿವು ಕೊಡೋದು ಮಧ್ಯೆ ಇಂಥವ್ನು ಹೇಳಿದಾಗಮ್ಮ, ನಿಮ್ ದಂಗಲ್ಲು ರಿಯಲಿ ವಂಡರ್ಫುಲ್. ನೋಡಿ, ಎಲ್ಲೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡ್ರಿ. ಅಫ್ಕೋರ್ಸ್ ಜನಗಳಿಗೆ ಅರಿವು ಮೂಡುದು, ಬಟ್ ಜನಗಳು ಆರೋಗ್ಯ ಉಳಿಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅನ್ಫಾರ್ಚುನೇಟ್ಲಿ ಇವತ್ತು ಒಳ್ಳೆ ಮನುಷ್ಯ ಸತ್ತೋಗ್ಬಿಟ್ಟಿದ್ದಾರೆ. ಬಟ್ ಎಲ್ಲರೂ 224 ಜನನು ಒಳ್ಳೆಯವರಿದ್ದು, ಈ ರಾಜ್ಯದ ಸರ್ಕಾರ ಒಳ್ಳೇದಿದ್ರೆ
ಇಂಥೊಂದು ಸಾವು ನೋವುಗಳನ್ನ ಕಡಿಮೆ ಮಾಡ್ಬೋದು, ತಪ್ಪಿಸಬಹುದು ಅಂತ. ಅದೇ ಈ ಬೇರೆ ಬೇರೆ ಗ್ಯಾರಂಟಿಗಳನ್ನ ಜನ ನಿರೀಕ್ಷೆ ಮಾಡಲ್ಲ, ಬದಲಾಗಿ ಅವ್ರು ಹೇಳಿದ್ರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸ್ವಲ್ಪ ಒತ್ತು ಕೊಡಿ ನೀವು ಅಂತ. ಅದನ್ನ ಮಾಡಿದಾಗ ಎಷ್ಟೋ ಜನ ಪಾಪ ದುಡ್ಡು ಕೊಡಕ್ ಆಗ್ತಾ ಇಲ್ಲ, ಟ್ರೀಟ್ಮೆಂಟ್ ತಗೊಳಕ್ ಆಗ್ತಾ ಇಲ್ಲ ಅಂತ ಜೀವನ ಅಂದ್ರೆ ಇಡೀ ಕುಟುಂಬ ಆಧಾರ ಆಗಿದ್ದಂತಹ ವ್ಯಕ್ತಿಯನ್ನ ಕಳ್ಕೊಂಡಿರೋ ಉದಾಹರಣೆಗಳಿರುತ್ತೆ. ಇಡೀ ನರಕ ಅನುಭವಿಸ್ಬಿಡ್ತಾರೆ ಜೀವನ ಪೂರ್ತಿ ಅಂತ. ಅಂತ ವ್ಯಕ್ತಿಗಳು ಸಾವಿಗೀಡಾಗಬಾರ್ದು, ಅವ್ರ ಜೀವ ಉಳಿಬೇಕು ಅಂದ್ರೆ ಸ್ವಲ್ಪ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಿ ಅಂತ. ಇದು ಸರ್ಜರಿ ಬೋನ್ ಕಟ್ ಮಾಡ್ತಾರೆ, ಆ ಬೋನ್ ಮ್ಯಾರೋ ಇರುತ್ತಲ್ಲ ಅದ್ರೊಳಗೆ ಫ್ಯಾಟ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಯಾರ ಕೈನಲ್ಲೂ ಇರಲ್ಲ ಈ ಫ್ಯಾಟು ಬ್ಲಡ್ ವೆಸಲ್ಗೆ ಹೋಗ್ದಂಗೆ ತಡಿಲಿಕ್ಕೆ ದೇರ್ ಇಸ್ ನಥಿಂಗ್ ಆನ್ ದ ಟೇಬಲ್. ಒಬ್ಬ ಸರ್ಜನ್, ಐ ಆಮ್ ಎ ಸರ್ಜನ್, ನಿಮ್ಗೆ ಹೇಳ್ತಾ ಇದ್ದೀನಿ, ಐ ಆಮ್ ಎ ಜನರಲ್ ಸರ್ಜನ್. ಸಾಕಷ್ಟು ಮೂಳೆ ತಜ್ಞರು ಅನ್ಫಾರ್ಚುನೇಟ್ಲಿ ಆ ಫ್ಯಾಟ್ ಇರುತ್ತಲ್ಲ ಬ್ಲಡ್ ವೆಸಲ್ಗೆ ಎಂಟರ್ ಆಗಿಬಿಡುತ್ತೆ. ಫ್ಯಾಟ್ ಎಂಬೋಲಿಸಮ್, ಅಂದರೆ ಫಾರಿನ್ ಬಾಡಿ ಅಂತ. ರಕ್ತನಾಳದಲ್ಲಿ ರಕ್ತ ಮಾತ್ರ ಹರಿಬೇಕು, ಬೇರೆ ಏನು ಎಂಟರ್ ಆದರೂ ಕೂಡ ಏರ್ ಎಂಟರ್ ಆಗುತ್ತೆ, ಫ್ಯಾಟ್ ಎಂಟರ್ ಆಗುತ್ತೆ, ಕ್ಲಾಟ್ ಎಂಟರ್ ಆಗುತ್ತೆ. ದಿಸ್ ಬಿಕಮ್ಸ್ ಎ ಫಾರಿನ್ ಬಾಡಿ. ಕಾಲಿಂದ ಸೀದಾ ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸ್ನ ಹಾರ್ಟ್ನೊಳಗೆ ಹೋಗಿ ಲಂಗ್ಸ್ಗೆ ಹೋದಾಗೆ ಆ ಆಕ್ಸಿಜನ್ ಬರಬೇಕಲ್ಲ, ಲಂಗ್ಸ್ ಒಳಗಿಂದ ಆ ಬ್ಲಡ್ ವೆಸಲ್ ಬರೋದೇ ಇಲ್ಲ. ಸೊ ಹಂಗಾಗಿ ದಿಸ್ ಎ ವೆರಿ ಕಾಮನ್ ಕಾಂಪ್ಲಿಕೇಶನ್ ಕಾಲ್ಡ್ ಫ್ಯಾಟ್ ಎಂಬಾಲಿಸಮ್. ಒಂದ್ಸಾರಿ ಎಂಬಾಲಿಸಮ್ ಆಯಿತು ಅಂದರೆ ದೇ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಸೊ ನ್ಯಾಚುರಲಿ ಅವ್ರಿಗೆ ಇಂಡೋಟ್ರೆಕ್ಯುಲರ್ ಟ್ಯೂಬ್ ಎಲ್ಲ ಹಾಕಿರ್ತೀವಲ್ಲ, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ನ್ಯೂಮೋನಿಯಾ ಅಂತೀವಿ ನಾವು. ಸೊ ಇವೆಲ್ಲ ಒಂದಕ್ಕೊಂದು ಲಿಂಕು. ಸೊ ಪ್ರೈಮರಿ ಕಾಸ್, ಚೆನ್ನಾಗಿರೋ ಮನುಷ್ಯ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಆರಾಮಾನೆ ನಡ್ಕೊಂಡೇ ಹೋಗ್ತಾನೆ, ಇವತ್ತು ಫ್ಲ್ಯಾಟಾಗಿ ಬರ್ತಾನೆ ಅಂದರೆ ಕಾಂಪ್ಲಿಕೇಶನ್. ಯಾರು ತಪ್ಪು ನಿಮಗೆ? ಇಲ್ಲ, ಯಾರ್ದೂ ತಪ್ಪಿಲ್ಲ. ಅವರೇನು ನೆಗ್ಲೆಕ್ಟ್, ನೀವು ಬಿಗಿನಿಂಗ್ನಲ್ಲೇ ಒಂದು ಹೇಳಿದರು, ಸುಧಾಕರ್ ಅವರು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ತಮ್ಮ ಆರೋಗ್ಯದ ಬಗ್ಗೆ? ಇಲ್ಲ, ಪಾಪ ಯಾರು ಹೇಳಿರ್ತಾರೆ ನೀವು ಮಿನಿಸ್ಟ್ರಿ ಇದ್ದೀರಿ, ಚೆನ್ನಾಗಿ ಓಡಾಡೋಕ್ಕಾಗುತ್ತೆ. ನಾವು ಸಾಕಷ್ಟು ಜನ ನೋಡಿದ್ದೀವಮ್ಮ, ಎರಡೂ ನೀವು ರೀಪ್ಲೇಸ್ ಮಾಡಿಕೊಂಡು ಚೆನ್ನಾಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ನಾನು ಬಿಗಿನಿಂಗ್ನ ನಿಮ್ಗೆ ಹೇಳಿದೆ, ತಿರುಪತಿಗೋರ್ಗೆಲ್ಲ ಆಕ್ಸಿಡೆಂಟ್ ಆಗಲ್ಲ. ಅನ್ಫಾರ್ಚುನೇಟ್ಲಿ ಈ ಆಪ್ರೇಷನ್ ಮಾಡಿಸ್ಕೊಂಡ್ರೆಲ್ಲ ಅಮ್ಮ ಇನ್ನು ಮೇಲೆ ನೋಡಿ, ಇದನ್ನು ನೋಡಿದವ್ರು ತುಂಬ ಜನ ರೆಫ್ಯೂಸ್ ಮಾಡ್ತಾರೆ. ನಾವು ಹೇಳಿದ್ರೆ ಬೇಡ ಡಾಕ್ಟ್ರೆ ನಿಮ್ಮ ಸವಾಸ ಅಂತಾರೆ, ನೀ ರಿಪ್ಲೇಸ್ ಮಾಡ್ಕೊಳ್ಳಿ ಅಮ್ಮ, ಓಡಾಡೋಕ್ಕಾಗುತ್ತೆ ಅಂದರೆ ಆಮೇಲೆ ಏನೇ